ತಾಲೂಕಿನ ತುಂಗಭದ್ರಾ ನದಿಯ ಪ್ರಕೃತಿಯ ಮಡಿಲಲ್ಲಿ ಇರುವ ಸಾಣಾಪುರ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸಾಣಾಪುರ ಗ್ರಾಮದ ಪ್ರತಿಯೊಂದು ಮನೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯ ಕಾರ್ಯಕ್ರಮವನ್ನ ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿರುವ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಎಚ್.ಆರ್. ಶ್ರೀನಾಥ್ ಧಣಿಯವರು ವಿಶೇಷ ಪೂಜೆ ಸಲ್ಲಿಸುವುದರ ಮೂಲಕ ಉದ್ಘಾಟಿಸಿದರು. ಗಂಗಾವತಿ ತಾಲೂಕಿನ ಹಿರಿಯ ಪತ್ರಕರ್ತರಾಗಿರುವ ಈ ನಾಡು ದಿನಪತ್ರಿಕೆಯ ಪತ್ರಕರ್ತ ಕೆ. ಮಲ್ಲಿಕಾರ್ಜುನ್, ಸಾಣಾಪುರ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವ ಆರ್.ಬಿ. ಪಾಟೀಲ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಅಶೋಕ್, ಸದಸ್ಯರಾಗಿರುವ ಕೆ. ನಾಗೇಶ್, ಮಾಜಿ ಉಪಾಧ್ಯಕ್ಷರಾಗಿರುವ ನರಸಿಂಹಲು ಹಾಗೂ ಗ್ರಾಮದ ಗಣ್ಯಮಾನ್ಯರೆಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಾಣಾಪುರ ಗ್ರಾಮದಲ್ಲಿ ದೊಡ್ಡ ಹಬ್ಬದ ಮಾದರಿಯಲ್ಲಿ ನಡೆಯುತ್ತಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಾಣಾಪುರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನ ನಿರ್ಮಿಸಲು ಗ್ರಾಮಸ್ಥರೆಲ್ಲರೂ ನಿರ್ಧರಿಸಿದ್ದು, ಇದಕ್ಕೆ ಬೇಕಾಗುವ ಎಲ್ಲಾ ಸಹಾಯ ಸಹಕಾರವನ್ನ ನೀಡುವುದಾಗಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾಗಿರುವ ಎಚ್.ಆರ್. ಶ್ರೀನಾಥ್ ಧಣಿಯವರು ತಿಳಿಸಿದರು. ಅಸೆಂಬ್ಲಿಗೆ ಹೋಗ್ತಾ ಇದ್ದಾರೆ ಅಂದರೆ ನಮ್ಮೆಲ್ಲರ ಪುಣ್ಯ ಅದು ಮುಂದೆ ನಾವೆಲ್ಲರೂ ಈ ನಿರ್ಣಯಕ್ಕೆ ಇವತ್ತು ಅಂಬೇಡ್ಕರ್ ಒಂದು ತತ್ವಗಳಿಗೆ ನಾವೆಲ್ಲರೂ ಭದ್ರರಾಗಿರಬೇಕು. ಮುಂದೆ ನಾವೆಲ್ಲರೂ ಆ ಮಹಾನ್ ನಾಯಕರು ಕೊಟ್ಟಿರ್ತಕ್ಕಂಥ ಹಾದಿಯನ್ನು ನಾವು ಮುಂದೆ ಮುಂದಿನ ಪೀಳಿಗೆಗೆ ನಾವು ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ರೆ ಮಾತ್ರ ಇವತ್ತು ಅಂಬೇಡ್ಕರ್ ಜಯಂತಿಗೆ ಒಂದು ಅರ್ಥವಾಗಿರ್ತದೆ ಮತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಕೂಡ ಇವತ್ತು ನಾವೆಲ್ಲರೂ ಗೌರವ ಕೊಟ್ಟಾಗ. ಅದರಿಂದ ನಾವೆಲ್ಲರೂ ಸೇರಿಕೊಂಡು ಮುಂದಿನ ನಿರ್ಮಾಣದಲ್ಲಿ ಮುಂದಿನ ವರ್ಷದ ಒಳಗೆ ಇವತ್ತು ಅಂಬೇಡ್ಕರ್ ಅವರ ಪ್ರತಿಮೆ ಆಗಬೇಕಂತ ಹೇಳಿ ಇನ್ನು 2 ತಿಂಗಳಂತ ಹೇಳಿದ್ದಾರೆ ನಾಗೇಶ್ ಅವರು. ಆದಷ್ಟು ಜಲ್ದಿ ನಾನು ಏನು ಕೊಡಬೇಕು ಅದು ಕೊಡ್ತೀನಿ. ಅದರಿಂದ ಜಲ್ದಿ ಅಂಬೇಡ್ಕರ್ ಪ್ರತಿಮೆಯನ್ನು ಕುಂದಿರಿಸಿ ನಮ್ಮ ಊರಿಗೆ ಒಂದು ಒಳ್ಳೆ ಈಗ ಅರ್ಲಾಪುರಲ್ಲಿ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯ್ತು ಕಲಿಸಿದ್ರಲ್ಲಿ ಅಲ್ಲಿ ಮುಗಿಸಿ ಇಲ್ಲಿ ಬಂದಿದ್ದೀನಿ. ಅದರಿಂದ ಇವತ್ತು ಮುಂದಿನ ದಿನಮಾನದಲ್ಲಿ ನಾವು ಗ್ರಾಮಸ್ಥರು ಯಾವ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು. ಇವತ್ತು ನಾನು ರೂಲಿಂಗ್ ಪಾರ್ಟಿದಲ್ಲಿ ಇದ್ರೂ ಕೂಡ ನಾನು ನಿಮ್ಮ ಜೊತೆ ಹೋರಾಟ ಮಾಡಲಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ಮತ್ತು ಮುಂದೆ ಈ ಪಂಚಾಯತಿಗೆ ಏನು ಅಭಿವೃದ್ಧಿ ಮಾಡಬೇಕು ಸಾಣಾಪುರ ಪಂಚಾಯತ್ಗೆ ನಾನು ಕೈ ಜೋಡಿಸ್ತೀನಿ ಇದರಿಂದ ಅಂತ ಹೇಳ್ತಾ ಇವತ್ತು ಮಹಿಳೆಯರಿಗೆ ಇನ್ನೊಂದು 10 ದಿವಸದಲ್ಲಿ ನಮ್ಮ ಹಕ್ಕನ್ನು ಯಾರೂ ಕಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹಕ್ಕನ್ನು ನಾವು ಕೊಡಲೇಬೇಕಾಗ್ತದೆ. ಯಾಕಂದರೆ ಇವತ್ತು
ಹಂಪಿ ಪ್ರಾಧಿಕಾರ ಒಂದು ಅವ್ರದೇ ಆದಂಥ ಆ ಕಡೆ ಹೊಸಪೇಟೆ ಅವ್ರಿಗೆ ಅಷ್ಟೇ ಒಂದು ಕಾನೂನು ಮತ್ತು ಈ ಕಡೆ ಗಂಗಾವತಿ ಕಡೆ ಬೇರೆ ಕಾನೂನು ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಬಹಳಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದಕ್ಕೆ ಈಗಾಗಲೇ ನಮ್ಮ ಸರ್ಕಾರಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಜಿಂದಾಲ್ ಏರ್ಪೋರ್ಟಲ್ಲಿ ಭೇಟಿಯಾಗ ಅವ್ರಿಗೆ ಹೇಳಿದ್ದೇವೆ, ಇಲ್ಲ ನೀನು ಜಿಲ್ಲಾಧಿಕಾರಿಗಳ ಮುಖಾಂತರ ನೀನು ಒಂದು ಪ್ರಪೋಸಲ್ ಕೊಡು, ನಾನು ಈ ಹಂಪಿ ಪ್ರಾಧಿಕಾರದಿಂದ ಕೈ ಬಿಡಬೇಕು ನಮ್ಮ. ಯಾಕಂದರೆ ಇವತ್ತು ಜಾಸ್ತಿ ಜನ ದಲಿತರಿದ್ದಾರೆ, ಹಿಂದುಳಿದರ ಪರಿಶಿಷ್ಟ ವರ್ಗದವರು, ಪರಿಶಿಷ್ಟ ಪಂಗಡದವರು ಈ ಭಾಗದಲ್ಲಿ ಇರ್ತಕ್ಕಂಥ ಗುಡ್ಡಗಾಡು ಪ್ರದೇಶದಲ್ಲಿ, ಮತ್ತು ಅನೇಕ ಇವತ್ತು ಫಾರೆಸ್ಟ್ ಸಮಸ್ಯೆ ಇರ್ಬೋದು, ಇವತ್ತು ಅರಣ್ಯ ಇಲಾಖೆ ಸಾಕಷ್ಟು ತೊಂದರೆ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾರೆ. ಇವತ್ತು ನಾವೆಲ್ಲರೂ ಇವತ್ತು ಒಳ್ಳೆ ದಿವಸ, ಇವತ್ತು ಅಂಬೇಡ್ಕರ್ ಜಯಂತಿ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮದವರು ಇಲ್ಲಿ ಇದ್ದರೆ ಅವ್ರ ಮುಖಾಂತರ ಕೇಳ್ತಾ ಇದ್ದೀನಿ, ಇವತ್ತು ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಭಾಗದ ಜನರಿಗೆ ತೊಂದರೆ ಆದರೆ ಬಹಳಷ್ಟು ದೊಡ್ಡ ಉಗ್ರ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ. ಈ ಜನರ ಪರವಾಗಿ ಇಟ್ಕೊಂಡು ಇವತ್ತು ಏನೇ ಸಣ್ಣ ಪುಟ್ಟ ಇವತ್ತು ಹರಗೋಲು ಹಾಕೊಂಡು ಒಂದು 500-100 ರೂಪಾಯಿ ದುಡ್ತಕ್ಕಂಥ ಕಾರ್ಮಿಕರಿಗೆ, ಅವ್ರಿಗೂ ಮೀನುಗಾರಿಗೆ ಅವ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಬಹಳಷ್ಟು ಜನರಿಗೆ ಬಹಳಷ್ಟು ತೊಂದರೆಗಳನ್ನು ಆಗ್ತಾ ಇದ್ದವು. ಅದರಿಂದ ಇವತ್ತು ನಾವೆಲ್ಲರೂ ಈ ಭಾಗದ ಜನರ ಅಭಿವೃದ್ಧಿಗೆ ನಾವು ಶ್ರಮಿಸೋಣ. ಮತ್ತು ಈಗಾಗಲೇ ಅಂಬೇಡ್ಕರ್ ಮೂರ್ತಿ 2 ವರ್ಷ ಹಿಂದನೇ ನಮ್ಮ ನಾಗೇಶ್ ಮತ್ತು ನಮ್ಮ ಗುರುಮೂರ್ತಿ ಎಲ್ಲರೂ ನಾವು ಸರಿ ಹೇಳಿದರು. ಈಗ ನಾನು ಸ್ವಲ್ಪ ಕೊಡ್ತೀನಿ ಅಂತ ಹೇಳಿದ್ದೀನಿ ಮೂರ್ತಿಗೆ, ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಸಾಕಷ್ಟು ದೊಡ್ಡ ಸಹಾಯವನ್ನು ಕೂಡ ಅವ್ರು ಮಾಡಿದ್ದಾರೆ. ಅಂಬೇಡ್ಕರ್ ಮೂರ್ತಿ ಇರಲೇಬೇಕು. ಎಲ್ಲಿವರೆಗೂ ಸೂರ್ಯ ಚಂದ್ರ ಇರ್ತಾರ ಅಲ್ಲಿವರೆಗೂ ಅಂಬೇಡ್ಕರ್ ಬೆಳಕು, ಅವ್ರ ಮೂರ್ತಿ ಇರಬೇಕು. ಅವರು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ